ನೆನಪು ಮತ್ತು ನಂಬಿಕೆ. ಸಾಯಂಕಾಲದ ಮೋಡ ಮುಸುಕಿದ ಹಗಲಿನಲ್ಲಿ ಅನುಷ್ಕಾ ಕುಳಿತುಕೊಂಡು ಹಳೆಯ ಆಲ್ಬಂ ತಿರುಗಿಸುತ್ತಿದ್ದಳು. ಪತಿಯಂತೂ 3 ದಿನದ ಪ್ರವಾಸಕ್ಕೆ ಹೋಗಿದ್ದ. ಕಣ್ಣಿಗೆ ಬಿದ್ದ ಚಿತ್ತಾರದಲ್ಲಿ ಅವಳ ಹಿಂದಿನ ಪ್ರೇಮಿ ಆಕಾಶ್ನ ಜೊತೆಯ ಚಿತ್ರ. ಒಂದು ಕ್ಷಣಕ್ಕೆ ಹೃದಯ ನಡುಗಿತು. ಅವನು ಅವಳ ಜೀವನದಲ್ಲಿ ಬಹುದಿನಗಳ ಹಿಂದೆ ಮರೆಯಾಗಿದ್ದರೂ ಆ ನೆನಪುಗಳು ಇನ್ನೂ ಚಿಗುರೊಡೆದು ನೆನಪಿಸುತ್ತಿದ್ದವು. ಅನಿರ್ದಿಷ್ಟ ಮನಸ್ಥಿತಿಯಲ್ಲಿ ಅವಳು ಅವನಿಗೆ ಸಂದೇಶ ಕಳಿಸಿತು. ನೀನು ಹೇಗಿದ್ದೀಯಾ? ಮಾತನಾಡಬೇಕೆನಿಸುತ್ತಿದೆ. ಕೆಲವೇ ನಿಮಿಷಗಳಲ್ಲಿ ಆಕಾಶ್ ಉತ್ತರಿಸಿದ. ನಾನು ನೀನನ್ನೇ ನೆನಪಿಸಿಕೊಂಡಿದ್ದೇನೆ. ಅನುಷ್ಕಾ ತಾನೇನು ಮಾಡುತ್ತಿದ್ದಾಳೆ ಎಂಬುದನ್ನು ಅರಿಯದೆ ದಡಿಬಡಿವ ಒಲವು ಮತ್ತು ಅಸಮಾಧಾನದ ನಡುವೆ ಆಕಾಶ್ಗೆ ಸಂದೇಶ ಕಳುಹಿಸಿದ್ದಳು. ಮನೆಯಲ್ಲಿ ಯಾರೂ ಇಲ್ಲದ ಆ ಕ್ಷಣದಲ್ಲಿ ಅವಳ ಮನಸ್ಸು ನೆನಪುಗಳ ಚಿಹ್ನೆಯಂತೆ ಹಿಂದಕ್ಕೆ ಹರಿದು ಹೋಯಿತು. ಕೆಲವೇ ನಿಮಿಷಗಳಲ್ಲಿ ಬಾಗಿಲು ತಟ್ಟಿದ ಶಬ್ದ ಹೃದಯವು ಗಾಬರಿಗೊಂಡ ರಾಗದಂತೆ ತೂಗುತ್ತಿತ್ತು. ಬಾಗಿಲು ತೆರೆದಾಗ ಆಕಾಶ್ ಹಾಗೆಯೇ ನಿಂತಿದ್ದ. ಹೊಳೆಯುವ ಕಣ್ಣುಗಳು, ತೀವ್ರ ಒಲವು. ಅವರಿಬ್ಬರೂ ಒಂದೇ ಕ್ಷಣ ಮೌನವಾಗಿ ನಿಂತರು. ನನ್ನನ್ನು ಕರೆಯಲು ಏನು ಕಾರಣ? ಆಕಾಶ್ ಮೃದುವಾಗಿ ಕೇಳಿದ. ನಾನೇನು ಹೇಳಬೇಕಾ? ಅನುಷ್ಕಾ ನಿಧಾನವಾಗಿ ನಗುವಾಗ ಆ ನಗುವಿನಲ್ಲಿ ನೋವು ಮತ್ತು ಒಲವು ಎರಡೂ ಸೇರಿದ್ದವು. ಅವನು ಒಳಗೆ ಬಂದ. ಹಳೆಯ ನೆನಪುಗಳ ಮಾತುಗಳು ಆರಂಭವಾದವು. ಕಾಲದೊಂದಿಗೆ ದೂರವಾದ ಅನುಭವಗಳು, ಒಬ್ಬರಿಲ್ಲದೆ ಮತ್ತೊಬ್ಬ ಹೇಗೆ ಬಾಳಿದನು ಎಂಬ ಸಂಭಾಷಣೆ. ಬೆಡ್ ಮೇಲೆ ಕುಳಿತು ಕೈ ಬೆಸೆದು ನಗುತ್ತಾ, ಕಣ್ಣೀರಿನ ನಡುವೆಯೂ ಹಳೆಯ ದಿನಗಳು ಜೀವಂತವಾದವು. ನೀನು ಹೀಗೆ ನನ್ನೊಂದಿಗೆ ಇದ್ದಿದ್ದರೆ? ಆಕಾಶ್ ಕೇಳಿದಾಗ ಅನುಷ್ಕಾ ಬೆಚ್ಚಿಬಿದ್ದಳು. ಅವಳೊಳಗಿನ ಒಲವಿಗೆ ತಡೆ ಕೊಟ್ಟು ಅವಳು ನಿಧಾನವಾಗಿ ತನ್ನ ಕೈ ಅವನ ಕೈಯಿಂದ ಎಳೆದಳು. ನಾವು ಈಗ ಹಳೆಯವರಲ್ಲ. ಪ್ರೀತಿಯ ನೆನಪು ಸಂತೋಷ ಕೊಡಬಹುದು, ಆದರೆ ಅದು ನಮ್ಮ ಭವಿಷ್ಯವಲ್ಲ. ಆಕಾಶ್ ಗಂಭೀರನಾದ. ಅವನು ಏನೋ ಹೇಳಲು ಬಂದ, ಆದರೆ ಅನುಷ್ಕಾ ತಲೆಯಾಡಿಸಿ ಬಾಗಿಲಿನತ್ತ ಒಲಿಸುತ್ತಾ, ನಮ್ಮ ಹಳೆಯ ಪ್ರೀತಿ ಬರೀ ನೆನಪಾಗಲಿ, ಬದುಕಿನ ಹೊಸ ಹಾದಿಯಲ್ಲಿ ನಾವಿಬ್ಬರೂ ಆ ನೆನಪನ್ನು ಮಾತ್ರ ತಲುಪೋಣ ಎಂದು ಹೇಳಿದರು. ಆ ಕ್ಷಣದಲ್ಲಿ ಆಕಾಶ್ ಅರ್ಥ ಮಾಡಿಕೊಂಡ. ಅವರು ಇಬ್ಬರೂ ಬೇರೆ ದಾರಿಯವರಾಗಿದ್ದರು. ಭಾವನೆಗಳ ಪ್ರಬಲ ಬಿರುಕು ಈ ದಿನ ಶಾಂತಿಯಿಂದ ಮುಗಿಯಿತು. ಆದರೆ ಅವತ್ತು ಅವರಿಬ್ಬರೂ ಒಂದೇ ಮನೆಯಲ್ಲಿ ಉಳಿದುಕೊಂಡರು. ಅವತ್ತು ರಾತ್ರಿ ಪೂರ್ತಿ ಗಂಡ ಹೆಂಡತಿಯಾಗಿ ಆ ಸಮಯ ಕಳೆದರು.